ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಪರಿಸ್ಥಿತಿನ ಎದುರಿಸಿರ್ತಾನೆ. ಅಂಗೈನಲ್ಲಿ ಬೆಳೆಸಿರೋ ಹೆಣ್ಮಕ್ಳನ್ನ ಗಂಡನ ಮನೆಗೆ ಕಳಿಸ್ಬೇಕು ಅಂದಾಗ ನಮ್ಮ ದೇಹದ ಒಂದು ಭಾಗನ ಕಿತ್ತು ನಾವೇ ದೂರ ಮಾಡ್ಕೊಂಡಾಗೆ ಆ ನೋವನ್ನ ನಾವು ತೋರ್ಸಾಗೂ ಇಲ್ಲ, ಅನುಭವಿಸೋಗೂ ಇಲ್ಲ. ನಿಜ, ಒಂದೊಂದ್ಸಲಿ ಮಕ್ಕಳನ್ನ ಅಮ್ಮನ ಗರ್ಭದಲ್ಲಿ ಮುಚ್ಚಿಟ್ಬಿಡೋಣ ಅನ್ಸುತ್ತೆ. ಆದರೆ ಕಾಲ ತಿರುಗ್ತಿದ್ದ ಹಾಗೆ ಮಕ್ಕಳು ಅವ್ರಿಗೆ ಗೊತ್ತಿಲ್ಲದ ಹಾಗೆ ಅವ್ರ ಅಪ್ಪಮ್ಮನ ಜಾಗನ ತುಂಬ್ತಾ ಹೋಗ್ತಿರ್ತಾರೆ. ನಾವು ನಮ್ಮ ಅಪ್ಪ ಅಮ್ಮನ ದಾರಿನ ಹಿಡಿತಾ ಹೋಗ್ತಿರ್ತೀವಿ. ಅದೇ ಜಗತ್ತಿನ ನಿಯಮ ಅಲ್ವಾ? ಹೌದು, ಆದ್ರೆ ನಮ್ಮ ಮಕ್ಕಳನ್ನ ಅತಿಥಿಯಾಗಿ ಸ್ವೀಕರಿಸೋದಕ್ಕೆ ತುಂಬಾ ನೋವಾಗುತ್ತೆ. ಹಾಗೆಲ್ಲ ಏನೂ ಇಲ್ಲ. ನಿಮ್ಮ ಮಕ್ಕಳ ಮೇಲಿನ ಅಧಿಕಾರ ಯಾವಾಗ್ಲೂ ನಿಮ್ಗಿದ್ದೇ ಇರುತ್ತೆ. ಬನ್ನಿ ಒಳಗಡೆ ಹೋಗೋಣ. ಇಲ್ಲ ಬೀಗ್ರೆ, ನಾನು ಒಳಗೋದ್ರೆ ವಸುಂಧರಾ ಮೇಡಮ್ಗೂ ನಿಮ್ಮ ಅತ್ತೆಯವ್ರಿಗೂ ಮುಜುಗರ ಆಗ್ಬೋದು. ಆ ಅಸಮಾಧಾನದಿಂದ ನನ್ನ ಮಕ್ಕಳಿಗೆ ಏನಾರು ಅಂದ್ಬಿಟ್ರೆ ನನ್ನಿಂದನೇ ನನ್ನ ಮಕ್ಕಳಿಗೆ ಅನುಭವಿಸಂಗಾಯ್ತು ಅನ್ನೋ ಕೊರಗು ನನ್ನ ಇಡೀ ಜೀವಮಾನ ಕಾಡ್ತಾ ಇರುತ್ತೆ. ಅದಕ್ಕೆ ಬೀಗ್ರೆ ನಾನು ಒಳಗೆ ಬರಲ್ಲ. ಇದರಲ್ಲಿ ಭವಾನಿಗೆ ಬಾಣಂತಿಗೆ ಬೇಕಾಗಿರೋ, ಮಗುಗೆ ಬೇಕಾಗಿರೋ ಬಟ್ಟೆಲ್ಲ ಇದೆ. ದಯವಿಟ್ಟು ಭವಾನಿಗೋ ಸಿಂಧುಗೋ ಕೊಟ್ಬಿಡಿ. ಛೇ ಪಾಪ, ಆ ಮಗುಗೆ ಅಜ್ಜಿ ಆಶೀರ್ವಾದ ಇರ್ಲಿ, ತಾತನ ಆಶೀರ್ವಾದ ತಗೊಳ್ಳೋ ಅದೃಷ್ಟನೂ ಇಲ್ವೇ? ಭವಾನಿಗೂ ಅಪ್ಪನ ನೋಡೋ ಭಾಗ್ಯ ಇಲ್ಲ. ಪುಟ್ಟು ರಾಜ್ಕುಮಾರಿ ಮಕ್ಕನ ಈ ಕೇಶವ್ ಅವ್ರು ನೋಡ್ಬಿಟ್ಟಿದ್ರೆ ನನ್ನ ಮೊಮ್ಮಗಳು ನೋಡಿದೆ ಅಂತ ಎಷ್ಟು ಖುಷಿ ಪಟ್ಟಿರೋರೋ ಏನೋ. ನನ್ನ ಮಗಳು ಹೇಗಿದ್ದಾಳೆ? ಈಗ್ಲಾದ್ರೂ ನಿಮ್ಮ ಮಗಳನ್ನ ನೋಡ್ಬೇಕು ಅಂತ ಅನ್ನಿಸ್ತಾ ಇದೆಯಲ್ಲ. ಬನ್ನಿ, ಇಷ್ಟು ದೂರ ಬಂದು ನಿಮ್ಮ ಮೊಮ್ಮಗಳು ಮುಖ ನೋಡದೆ ಹೋದ್ರೆ ನಿಮ್ಮ ಮಗಳು ನೊಂದ್ಕೋತಾಳೆ. ಸರಿ, ಎಲ್ಲ ಡೀಟೇಲ್ಸು ನನಗೆ ಕಳಿಸಿ. ಸರಿ, ನಾನು ನಿಮಗೆ ಆಮೇಲೆ ಮಾಡ್ತೀನಿ. ಏನು ಯೋಚನೆ ಮಾಡ್ತಿದ್ದೀರಾ? ಬನ್ನಿ ಒಳಗೆ. ಅಪ್ಪ, ಯಾವಾಗ ಬಂದ್ರಿ? ಹೇಗಿದ್ದೀರಾ? ಅಲ್ಲ, ಯಾಕೆಲ್ಲ ನಿಂತಿದ್ದೀರಾ? ಸಿಂಧು, ನಿಮ್ಮಪ್ಪ ಒಳಗ್ ಬಂದ್ರೆ ಏನಾದ್ರು ಸಮಸ್ಯೆ ಆಗ್ಬಹುದು ಅಂತ ಒಳಗ್ ಬರಲ್ಲ ಅಂತ ಹಾಗೆ ಹೋಗ್ತಾ ಇದ್ದಾರೆ. ಈ ಕವರ್ ಕೊಟ್ಟು ಭವಾನಿಗೋ ಸಿಂಧುಗೋ ಕೊಟ್ಬಿಡು ಅಂತ ಹೇಳ್ತಾ ಇದ್ದಾರೆ. ಯಾಕಪ್ಪ, ಅಕ್ಕನ ಮಗುನ ನೋಡ್ಬೇಕು ಅಂತ ಅನ್ನಿಸ್ತಾ ಇಲ್ವಾ ನಿಮ್ಗೆ? ಆ ದೇವ್ರು ಈ ಮನೆಯಲ್ಲಿ ನಿಮ್ಗೆ ಒಂದು ಸ್ಥಾನ ಕೊಟ್ಟಿದ್ದಾನೆ ಮಗಳೇ. ನೀವು ಈ ಅಪ್ಪನ್ ನೋಡೋದೇ ಬೇರೆ, ನಿಮ್ಮ ಅತ್ತೆ ಅಜ್ಜಿ ನೋಡೋದೇ ಬೇರೆ. ನಿಮ್ ನೆಮ್ಮದಿಗೆ ನಾನು ಅಕ್ಷರನಾಗಿ ಕಾಣ್ಬಾರ್ದಮ್ಮ. ಅದಕ್ಕೆ ಗಟ್ಟಿ ಮನ್ಸು ಮಾಡಿಕೊಂಡು ಹೊರಟಿದ್ದೀನಿ. ಸಾಧ್ಯನೇ ಇಲ್ಲ. ಮದ್ವೆ ಆದ ಮಾತ್ರಕ್ಕೆ ನಮ್ಮ ಉಸಿರನ್ನ, ನಮ್ ವೈಯಕ್ತಿಕ ಜೀವನನ ಅವ್ರಿಗೆ ಮಾರಿದೀವಿ ಅಂತ ಅಲ್ಲ. ನಿಮಗ್ ಮೊದ್ಲು ನಾವ್ ಹೇಗ್ ಮಕ್ಳೋ, ಮದ್ವೆ ಆದ್ಮೇಲೂ ಅಷ್ಟೇ ನಾವ್ ನಿಮ್ ಮಕ್ಳೇ. ಇದ್ರಲ್ಲಿ ಯಾವ ಬದಲಾವಣೆನೂ ಇಲ್ಲ ಅಪ್ಪ. ಇಷ್ಟಕ್ಕೂ ನೀವ್ಯಾಕಿಷ್ಟು ಹಿಂಜರಿತಿದ್ದೀರಾ? ಅದು ನಿಮ್ ಮಕ್ಳು ನಿಮ್ ಜೊತೆನೇ ಇದ್ಮೇಲೆ. ಅಪ್ಪ ಅಮ್ಮ ಮಕ್ಳ ಜೊತೆ ಇದ್ದಾಗ ಮಕ್ಳಿಗೆ ಎಷ್ಟು ಧೈರ್ಯ ಇರುತ್ತೋ ಅಷ್ಟೇ ಧೈರ್ಯ ಮಕ್ಳು ಜೊತೆ ಇದ್ದಾಗ ತಂದೆ ತಾಯಿ ಕೂಡ ಇದ್ರೆ ಮಾತ್ರ ಅವರು ಮಕ್ಳು ಅಂತ ಅನ್ನಿಸ್ಕೋತಾರೆ. ಹ, ಹೇಳಿ, ನಿಮ್ಗೆ ನನ್ ಮೇಲೆ ನಂಬಿಕೆ ಇಲ್ವಾ? ಹೋಗ್ಲಿ, ನೋವಲ್ಲಿ ನರಳಿ ಹೊಸ ಜನ್ಮ ಪಡ್ಕೊಂಡಿರೋ ನಿಮ್ ಮಗಳನ್ನ ನೋಡ್ಬೇಕು, ಮೊಮ್ಮಗಳನ್ನ ಎತ್ಕೋಬೇಕು ಅಂತಾನೂ ಅನ್ನಿಸ್ತಾ ಇಲ್ವಾ?